ಹಾಯ್ ಗಾಯ್ಸ್, ಈ ವಿಡಿಯೋದಲ್ಲಿ ಇವತ್ತು ಫಸ್ಟ್ ಸೆಮಿಸ್ಟರ್ BCom MBA ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಕ್ವಶನ್ ಪೇಪರ್ ನೋಡೋಣ. ಇದು ಬಂದು ನಿಮಗೆ 2024 ಕ್ವಶನ್ ಪೇಪರ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 70 ಮಾರ್ಕ್ಸ್ ಕ್ವಶನ್ ಪೇಪರ್. ಟೈಮಿಂಗ್ಸ್ ಬಂದು 3 hours. ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ. ಸೆಕ್ಷನ್ ಎ 5 ಮಾರ್ಕ್ಸ್ ಕ್ವಶನ್, 7 ಕೊಟ್ಟಿರ್ತಾರೆ, ನೀವು 5 ಅಟೆಂಡ್ ಮಾಡಬೇಕಾಗತ್ತೆ. ದಟ್ ಈಸ್ ಫಸ್ಟ್ ಕ್ವಶನ್, ವಾಟ್ ಈಸ್ ಗ್ಯಾಪ್? ಎಕ್ಸ್ಪ್ಲೇನ್ ದಿ ನೀಡ್ ಆಫ್ ಗ್ಯಾಪ್. ಸೊ ಫಸ್ಟ್ ಮೀನಿಂಗ್ ಬರೀತೀರಾ, ನೀಡ್ ಏನಿದೆ ಅಂತ, ಗ್ಯಾಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ. ವಾಟ್ ಈಸ್ ವಿಂಡೋ ಡ್ರೆಸ್ಸಿಂಗ್? ಎಕ್ಸ್ಪ್ಲೇನ್ ದಿ ಮೋಟಿವ್ಸ್ ಆಫ್ ವಿಂಡೋ ಡ್ರೆಸ್ಸಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಡಿಸ್ಕಸ್ ಇನ್ ಬ್ರೀಫ್ ದಿ ವೇರಿಯಸ್ ಮೆಥಡ್ಸ್ ಆಫ್ classification of cost. The budgeted expenses of 10,000 units of production are. Prepare flexible budget for 6,000 units and 8,000 units. ನಿಮ್ಮದು 10,000 units ಆಫ್ ಪ್ರೊಡಕ್ಷನ್ ಇದ್ದರೆ ನೀವು 6 ಮತ್ತು 8,000 ಯೂನಿಟ್ಸ್ಗೆ ನೀವು ಬಜೆಟ್ನ ಪ್ರಿಪೇರ್ ಮಾಡಬೇಕಾದ ಫ್ಲೆಕ್ಸಿಬಲ್ ಬಜೆಟ್ನ. ಸೊ ಈ ಥರ ಒಂದು ಕ್ಯಾಲ್ಕುಲೇಷನ್ ಇದೆ. ನೆಕ್ಸ್ಟ್, ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಗಿವನ್ ಬಿಲೋ. ಯು ರಿಕ್ವೈರ್ ಟು ಕ್ಯಾಲ್ಕುಲೇಟ್. ದಟ್ ಈಸ್ PV ರೇಷಿಯೋ, ಫಿಕ್ಸ್ಡ್ ಕಾಸ್ಟ್, ಬ್ರೇಕ್ ಈವನ್ ಸೇಲ್ಸ್ ವಾಲ್ಯೂಮ್, ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ₹6,000. ಇದು 5th ಕ್ವಶನ್ ಆಗಿರುತ್ತೆ. 6th ಕ್ವಶನ್, ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ obtained ಫ್ರಮ್ ದಿ ರೆಕಾರ್ಡ್ಸ್ ಆಫ್ ABC Limited ಫಾರ್ ದ ಇಯರ್ 2023. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಇದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಎಷ್ಟಾಗಿದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಾಗಿದೆ ಅಂತ ಈ 6th ಕ್ವಶನಲ್ಲಿ. 7th ಕ್ವಶನ್, ದ ನೆಟ್ ಪ್ರಾಫಿಟ್ ಆಫ್ ದಿ ಕಂಪ್ನಿ ಬಿಫೋರ್ ಟ್ಯಾಕ್ಸ್ ಇಸ್ ₹20 lakh as on 31st March 2023. After considering the following, the current assets and the liabilities of the company is the beginning of the year. Calculate cash flow of the operating activities by indirect method. ಈ 7 ಸಮ್ಮಲ್ಲಿ ನೀವು ಇಂಡೈರೆಕ್ಟ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಕ್ಯಾಶ್ ಫ್ಲೋ ಆಪ್ರೇಟಿಂಗ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಡೆಪ್ರಿಸಿಯೇಷನ್ ಆಫ್ ಸೇಲ್ಸ್, ಫಿಕ್ಸ್ಡ್ ಅಸೆಟ್ಸ್. ಸೆಕ್ಷನ್ ಬಿ 10 ಮಾರ್ಕ್ಸ್ ಕ್ವಶನ್, 4 ಕೊಟ್ಟಿರ್ತಾರೆ, ನೀವು 3 ಅಟೆಂಡ್ ಮಾಡಬೇಕಾಗತ್ತೆ. ಡಿಸ್ಕಸ್ ದಿ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ಅಂಡರ್ಲೈನ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ರೈಟ್ ಎ ಶಾರ್ಟ್ ನೋಟ್ ಆನ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಈಗ ಬಂದು ನಿಮ್ಗೆ ಈ ಸಬ್ಜೆಕ್ಟು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡೂ ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ 10th ಕ್ವಶನ್, ದ ಫಾಲೋಯಿಂಗ್ ಈಸ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ XYZ ಕಂಪ್ನಿ ಲಿಮಿಟೆಡ್ ಆ್ಯಸ್ ಆನ್ 31st March 2023. ಸೊ ಇದರಲ್ಲಿ ಕರೆಂಟ್ ರೇಷಿಯೋ, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಡೆಟಾಸ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಇದಿಷ್ಟು ಕಂಡುಹಿಡಿಬೇಕಾಗಿದೆ. 11th ಕ್ವಶನ್, ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ XYZ ಕಂಪ್ನಿ ಲಿಮಿಟೆಡ್ ಫಾರ್ ದ ಇಯರ್ 2022 ಆ್ಯಂಡ್ 2023. ಪ್ರಿಪೇರ್ ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೈ ಇಂಡೈರೆಕ್ಟ್ ಮೆಥಡ್. ಈ ಇದರಲ್ಲಿ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ವರ್ಕ್ ಮಾಡಿಕೊಂಡು ಇಂಡೈರೆಕ್ಟ್ ಮೆಥಡ್ ಯೂಸ್ ಮಾಡಿ 11th ಕ್ವಶನ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೆಕ್ಷನ್ ಸಿ 15 ಮಾರ್ಕ್ಸ್ ಕ್ವಶನ್, ಇದು ಬಂದು ನಿಮಗೆ ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. ಇದು ಮೇನ್ ಕ್ವಶನ್ ಆಗಿರುತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಇದು ಬಂದು ಟ್ರಯಲ್ ಬ್ಯಾಲೆನ್ಸ್ ಫಾರ್ ವೆಂಕಟೇಶ್ ಕಂಪ್ನಿ ಲಿಮಿಟೆಡ್. ನೀವು ಟ್ರಯಲ್ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇದರಲ್ಲಿ ಇಲ್ಲಿ ABCDE ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ₹8,20,000, ಡಿಪ್ರಿಸಿಯೇಷನ್ ಮಿಷಿನರಿ ರೇಟ್ 15% ಪರ್ ಆ್ಯನಮ್ ಅಂತ ಇದೆ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇದಾಗಿತ್ತು ನಿಮ್ಮದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಇದೇ ಥರ ನಿಮಗೆ ಯಾವ್ದಾದ್ರು ಕ್ವಶನ್ಸ್ ಪೇಪರ್ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ, ಐ ವಿಲ್ ಟ್ರೈ ಟು ಅಪ್ಲೋಡ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.